ರೀಸೆಂಟಾಗಿ ನಡೀತಿರೋ ಇನ್ಸಿಡೆಂಟ್ಸ್ ಅಂತ ಗೊತ್ತಾಗತ್ತೈತಿ. ಲೈಫ್ ಭಾಳ ಅನ್ಪ್ರೆಡಿಕ್ಟೇಬಲ್ ಐತಿ. ಸೊ ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿರಿ, ನಿಮ್ಗೇನು ಇಷ್ಟ ಅದನ್ನು ಮಾಡಿರಿ ಆ್ಯಂಡ್ ಜಸ್ಟ್ ಎಂಜಾಯ್ ದ ಥಿಂಗ್ಸ್. ಲಾಸ್ಟ್ 2 days ಮನೆಗೆ ಹೋಗಿದ್ದೆ, ಯಾವುದೂ ವರ್ಕೌಟ್ ಮಾಡಿಲ್ಲ. ರನ್ನಿಂಗ್ ಮತ್ತು ಪುಷಪ್ಸ್ ಮಾಡಿಕೊಂಡು ವರ್ಕೌಟ್ ಮುಗಿಸೇನಿ. ಇವತ್ತು ವಾಪಸ್ ಮತ್ತೆ ಜಿಮ್ ಹೊಂಟೇನಿ. ಒಂದು ಬಾಳೆಹಣ್ಣು ತಿನ್ಕೊಂಡು ಕ್ರಿಯೇಟಿನ್ ಕೊಡ್ಕೊಂಡು ಜಸ್ಟ್ ಶೋಲ್ಡರ್ ಡೇಗೆ ಹೊಂಟೇನಿ. ಮಸಲ್ ಸೋರ್ನೆಸ್ ಇರೋದ್ರಿಂದ ಶೋಲ್ಡರ್ ಡೇನ ಭಾಳ ಸಿಂಪಲ್ ಇಡ್ತೀನಿ. 3 to 4 ಎಕ್ಸಸೈಸ್, ಬೇಸಿಕ್ ಎಕ್ಸಸೈಸಸ್. ರೆಡ್ ಹೆಲ್ಸ್ ಅಂತೂ ನಾನು ನಾರ್ಮಲಾಗಿ ಶೋಲ್ಡರ್ ಡೇ ದಿನ ಟ್ರೈನ್ ಮಾಡಲ್ಲ, ಬ್ಯಾಕ್ ಡೇ ದಿನ ಟ್ರೈನ್ ಮಾಡ್ತೀನಿ. ಸೊ ಫ್ರಂಟ್ ಹೆಲ್ಸ್, ಸೈಡ್ ಹೆಲ್ಸ್, ಶೋಲ್ಡರ್ ಪ್ರೆಸ್, ಆಮೇಲೆ ಶ್ರಗ್ಸ್ ಅಷ್ಟೇ. ನೀವೇನಾದರೂ ಇಂಜುರೀಸ್ ಅವಾಯ್ಡ್ ಮಾಡಲೇಬೇಕಂದ್ರೆ ವಾರ್ಮಪ್ ಮಾತ್ರ ಯಾವತ್ತೂ ಸ್ಕಿಪ್ ಮಾಡಬೇಡ್ರಿ, ಅದರೊಳಗೂ ಎಕ್ಸ್ಪೆಷಲಿ ಶೋಲ್ಡರ್ಸ್ ಡೇ ದಿನ. ಯಾಕಂದ್ರೆ ನಾನು ನೋಡ್ದಂಗೆ ಸುಮಾರು ಜಾಸ್ತಿ, ಈವನ್ ನನಗೂ ಕೂಡ ಜಾಸ್ತಿ ಇಂಜುರೀಸ್ ಆಗೋದು ಶೋಲ್ಡರ್ಸ್ ಮಾತ್ರ. ಆ್ಯಂಡ್ ಇನ್ನೊಂದು ತಿಂಗ, ಇವತ್ತು ಶುಕ್ರವಾರ ಆಗಿರೋದ್ರಿಂದ ಜಿಮ್ಮಲ್ಲಿ ಭಾಳ ಕ್ರೌಡ್ ಐತಿ. ಸೊ ಎಷ್ಟು ಶೂಟ್ ಮಾಡೋಕ್ಕತ್ತೆ ಅಷ್ಟು ಶೂಟ್ ಮಾಡ್ತೀನಿ. ಐ ಮೀನ್ ಎವ್ರಿ ಎಕ್ಸಸೈಸ್ನು ಒಂದು ಅಥವಾ 2 ಸೆಟ್ಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಥಿಂಗ್ ಏನಂದ್ರೆ, ಪ್ರತಿಯೊಂದು ಮಸಲ್ಸಿಗೂ ಅದರದ್ದೇ ಆದ ಕಂಪೌಂಡ್ ಎಕ್ಸಸೈಸಸ್ ಇರ್ತೈತಿ. ಲೈಕ್ ಇವಾಗ ಶೋಲ್ಡರ್ಸ್ ಡೇ, ಸೊ ಶೋಲ್ಡರ್ ಪ್ರೆಸ್ ಅದ್ರ ಕಂಪೌಂಡ್ ಎಕ್ಸಸೈಸ್. ಇದೇನಂದ್ರೆ ಕಂಪೌಂಡ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಬಾಡಿ ಸ್ಟ್ರೆಂತ್, ಲೈಕ್ ಜಸ್ಟ್ ನಾವು ಬಾಡಿ ಶೋ ಮಾಡೋದ್ರಿಂದ ಅಥವಾ ಬಾಡಿ ಸಿಮೆಟ್ರಿ ತೋರಿಸೋದ್ರಿಂದ ಅಥವಾ ಬಾಡಿ ನಂಗೆ ಬಂದೈತಿ, ಲೈಕ್ ಬಾಡಿ ಡೆಫಿನೇಷನ್ ಐತಿ, ಸ್ಟ್ರೆಂತೇ ಇಲ್ಲ ಅಂದ್ರೆ ಏನು ಯೂಸ್ ಇಲ್ಲಲ್ಲ. ಸೊ ವಿತ್ ಸ್ಟ್ರೆಂತ್ ಮಸಲ್ನು ಇನ್ಕ್ರೀಸ್ ಮಾಡ್ಬೇಕು, ಸ್ಟ್ರೆಂತು ಇನ್ಕ್ರೀಸ್ ಮಾಡ್ಬೇಕು. ಸೊ ಕಂಪೌಂಡ್ ಎಕ್ಸಸೈಸ್ನ ಡೆಫಿನೆಟ್ಲಿ ಇನ್ಕ್ಲೂಡ್ ಮಾಡ್ಕೊರಿ. ಆಮೇಲೆ ಕಂಪೌಂಡ್ ಎಕ್ಸಸೈಸ್ ಯಾವತ್ತೂ ಸ್ಕಿಪ್ ಮಾಡಬೇಡ್ರಿ. ಇದು ನನ್ನ ಫಸ್ಟ್ ಎಕ್ಸಸೈಸಸ್, ಮಿಲಿಟ್ರಿ ಪ್ರೆಸ್. ಯಾವತ್ತು ಮಿಲಿಟ್ರಿ ಪ್ರೆಸ್ ಮಾಡುವಾಗ ನಿಮ್ಮ ಹ್ಯಾಂಡ್ ಪೊಸಿಷನ್ನ ವೈಡ್ ಆಗಿರಲಿ. ಆಮೇಲೆ ಫ್ರಂಟ್ ಪ್ರೆಸ್ ಮಾಡುವಾಗ ಸ್ವಲ್ಪ ಕ್ಲೋಸ್ ಗ್ರಿಪ್ ಇರಲಿ. ಇದು ನನ್ನ ಸೆಕೆಂಡ್ ಸೆಟ್, ಸೇಮ್ ಲೋಡ್. ಸೊ ನಾರ್ಮಲಿ ನಾನು ಕಂಪೌಂಡ್ ಎಕ್ಸಸೈಸಸ್ನ ಸ್ಟಾರ್ಟ್ ಮಾಡುವಾಗಲೇ ಫಸ್ಟಿಗೆ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕಂದರೆ ಫಸ್ಟಿಗೆ ನಮಗೆ ಎನರ್ಜಿ ಲೆವೆಲ್ ಜಾಸ್ತಿ ಇರ್ತೈತಿ. ಒಂದೆರಡು ಬೇರೆದು ಯಾವ್ದಾದ್ರು ಎಕ್ಸಸೈಸ್ ಮಾಡೋದ್ಮೇಲೆ ಡೆಫಿನೆಟ್ಲಿ ನಮ್ಮ ಎನರ್ಜಿ ಲೆವೆಲ್ ಲೋ ಆಗ್ತೈತಿ. ಆವಾಗ ಕಂಪೌಂಡ್ ಎಕ್ಸಸೈಸ್ ಮಾಡೋಕೆ ಅದಕ್ಕೆ ಬೇಕಾದಂಥ ಸ್ಟ್ರೆಂತ್ ನಮ್ಮ ಹತ್ರ ಇರೋದಿಲ್ಲ, ಫುಲ್ ಫಟಿಗ್ ಆಗಿರ್ತೀವಿ. ಒಬ್ವಿಯಸ್ಲಿ ಮಸಲ್ ಸೋರ್ನೆಸ್ ಜಾಸ್ತಿ ಆಗಿರ್ತೈತಿ, ಅವಾಗ ಎಕ್ಸಸೈಸ್ ಮಾಡೋಕ್ಕಲ್ಲ. ಬೇಸಿಕ್ ಕಾಮನ್ ಸೆನ್ಸ್ ಹಾಕೋದು. ಎಕ್ಸಸೈಸ್ ಮಾಡೋದಂದ್ರೇನು ಬೇಸಿಕ್ ಸೆನ್ಸ್ ಅಷ್ಟೇ. ಕಾಮನ್ ಥಿಂಕ್ ಮಾಡಿರಿ, ಜಸ್ಟ್ ಫುಲ್ ಕಾಂಪ್ಲೆಕ್ಸ್ ಮಾಡ್ಕೋಬೇಡ್ರಿ ಎಕ್ಸಸೈಸ್ನ. ನಿಮ್ಮ ಅಕಾರ್ಡಿಂಗ್ ನಿಮ್ಗೆ ಯಾವ ಥರ ಬೇಕೋ ಆ ಥರ ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಇವಾಗ ಒಬ್ಬೊಬ್ರದ್ದು ಒಂದೊಂದು ಟ್ರೈನಿಂಗ್ ಮೆಥಡ್ ಇರ್ತೈತಿ. ನಂದು ಈ ಥರ ಇರ್ಬೋದು, ಬೇರೆದವ್ರದ್ದು ಇನ್ನೊಂದು ಥರ ಇರ್ಬೋದು. ಬಟ್ ನನಗೆ ಈ ಥರ ಬೆಸ್ಟ್. ಫಸ್ಟಿಗೆ ಕಂಪೌಂಡ್ ಎಕ್ಸಸೈಸ್ ಮಾಡೋದ್ರಿಂದ ಐ ಕ್ಯಾನ್ ಡೂ ಇಟ್ ಬೆಟರ್ ಪರ್ಫಾರ್ಮೆನ್ಸ್ ಇರ್ತದೆ. ಆಲ್ರೆಡಿ ಹೇಳ್ದಂಗೆ ಫ್ರಂಟ್ ಪ್ರೆಸ್ ಮಾಡುವಾಗ ನಮ್ಮ ಹ್ಯಾಂಡ್ ಪೊಸಿಷನ್ನ ಕ್ಲೋಸ್ ಇರಲಿ. ಕ್ಲೋಸ್ ಗ್ರಿಪ್ ಇರಲಿ, ಪ್ರಾಪರ್ ಕಂಟ್ರೋಲ್ ಇರಲಿ. ಎಷ್ಟು ವೆಯ್ಟ್ ಮಾಡ್ತೀರ ಅನ್ನೋದು ಮುಖ್ಯ ಅಲ್ಲ, ಯಾವ ಥರ ವೆಯ್ಟ್ ಕಂಟ್ರೋಲ್ ಮಾಡ್ತೀರ ಅನ್ನೋದು ಮುಖ್ಯ. ಈಗ ಕಂಪೌಂಡ್ ಎಕ್ಸಸೈಸ್ ಅಂತೂ ಕಂಪ್ಲೀಟ್ ಆಯಿತು. ಸೊ ಐ ವಿಲ್ ಗೋ ವಿತ್ ಸೈಡ್ ಹೆಲ್ಸ್ ಮಾಡ್ತೀನಿ, ಫ್ರಂಟ್ ಹೆಲ್ಸ್ ಮಾಡ್ತೀನಿ.
ಆಮೇಲೆ ಸ್ಟ್ರಕ್ಸ್ 3 ಎಕ್ಸರ್ಸೈಸಸ್ ಎಲ್ಲ 2 ಸೆಟ್ಸ್ ಮಾಡ್ತೀನಿ. ಟ್ರೈನಿಂಗ್ ಟಿಲ್ ಫೇಲ್ಯೂರ್. ಸೈಡ್ ರೈಡ್ಸ್ ಮಾಡುವಾಗ ಎಷ್ಟೊಂದು ಜನ ಈ ತರ ಮಾಡ್ತಾರ ಫ್ರಂಟ್, ಆಮೇಲೆ ಎಷ್ಟೊಂದು ಜನ ಹಾರಿಜಾಂಟಲ್ ಆಗಿ ಮಾಡ್ತಾರ. ನನಗ ಹಾರಿಜಾಂಟಲ್ ಮತ್ತೆ ಇಷ್ಟಾದ್ರೂ ಫೈನ್, ಅಂದ್ರೆ ನಂಗೆ ಕರೆಕ್ಟ್ ಆಗಿ ಸೈಡ್ ರೈಡ್ಸ್ ಮಸಲ್ಸ್ ನ ಟಾರ್ಗೆಟ್ ಮಾಡಕ್ ಆಗತ್ತ. ಸೊ ನೋಡ್ರಿ ನಿಮಗೆ ಹೆಂಗಾಗತ್ತೆ ಹಂಗ. ಎರಡು ಕರೆಕ್ಟ್ ಮೆಥಡ್. ಅಂಟಿಲ್ ಅಂಡ್ ಅನ್ಲೆಸ್ ನೀವು ಸ್ಲೋ ರೆಪ್ ರೇಂಜ್ ನ ಮತ್ತು ಫುಲ್ ರೆಪ್ ರೇಂಜ್ ನ ಫೇಲ್ಯೂರ್ ಮಟ್ಟ ಟ್ರೈನ್ ಮಾಡೋ ಮಟ್ಟ. ಎಷ್ಟಾದ್ರೂ ಮೋಟಿವೇಶನ್ ಕಮ್ಮಿ ಇರ್ಲಿ, ಫುಲ್ ಲೈಕ್ ಇವತ್ತು ವರ್ಕೌಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಫುಲ್ ಲೋ ಕೀ ಫೀಲ್ ಆಗಿದ್ರು ಒಂದ್ಸತಿ ಜಿಮ್ಮಿಗೆ ಬಂದ ಬಾಡಿ ಪಂಪ್ ಮಾಡಿದ್ರಾಯ್ತು, ಫುಲ್ ಎಲ್ಲ ಬ್ಯಾಕ್. ವಾಪಸ್ ಯಾವ ಮೋಟಿವೇಶನ್ ಬೇಡ. ಅಂಡ್ ನಮ್ ನೆಕ್ಸ್ಟ್ ಎಕ್ಸರ್ಸೈಸ್ ಅಂಡ್ ಫೈನಲ್ ಎಕ್ಸರ್ಸೈಸ್ ಬಂದೆ ಸ್ಟ್ರಕ್ಸ್ ಮಾಡುವಾಗ ವೇಟ್ ಜಾಸ್ತಿ ಇರಲಿ, ಆಮೇಲೆ ರೆಪ್ ರೇಂಜ್ ಕಮ್ಮಿ ಇದ್ರು ಅಡ್ಡಿಲ್ಲ, ಅದೇ ಕರೆಕ್ಟ್ ಆಗಿ ಮಸಲ್ ಟಾರ್ಗೆಟ್ ಮಾಡಿ ಫಿಟ್ ಮಾಡಿದ್ರೆ ಆಯ್ತು. ಆಮೇಲೆ ನನ್ನ ಹಿಡ್ದು ಬಹಳಷ್ಟು ಜನ ಸ್ಟ್ರಕ್ಸ್ ನ ಸ್ಕಿಪ್ ಮಾಡೋದು ಜಾಸ್ತಿ. ಬಟ್ ಸ್ಟ್ರಕ್ಸ್ ಮಾಡಿದ್ರೆ ಏನ್ ಡೆಫಿನೇಷನ್ ಬರ್ತದಂದ್ರ, ಈ ಬ್ರದರ್ಸ್ ಮೂವಿ ಒಳಗೆ ಮಾಂಟಿ ಇರ್ತಾನೆ ಗೊತ್ತಾ, ಆ ಲುಕ್ ಬರ್ಬೇಕಂದ್ರ ಬ್ರದರ್ ಸ್ಟ್ರಕ್ಸ್ ಮಾತ್ರ ಯಾವತ್ತೂ ಸ್ಕಿಪ್ ಮಾಡಕ್ ಹೋಗ್ಬೇಕು. ಲೈಕ್ ಕಾಣಕತ್ತಿಲ್ಲ, ಸ್ವಲ್ಪ ಆರ್ಮ್ಸ್ ನ ಇನ್ವರ್ಡ್ ಕ್ರಾಸ್ ಮಾಡ್ಕೊಂಡ ಒಳ ಬರ್ತಾನೆ, ಇನ್ವರ್ಡ್ ಕ್ರಾಸ್ ಮಾಡ್ಕೊಂಡ ಸ್ಲೋ ಕೆಳಗಡೆ ಬಿಟ್ಟು ಸ್ಲೋ ಅಪ್, ಬರೀ ಸ್ಟ್ರಕ್ಸ್ ಅಷ್ಟು ಸ್ಕ್ರೀಸ್ ಮಾಡಿ. ಅಂತೂ ಕಂಪ್ಲೀಟ್ ಆಯ್ತು. ರೂಮಿಗೆ ಹೋಗಿ ಎಗ್ಸ್ ಬಾಯ್ಲ್ ಮಾಡ್ಕೊಂಡು ತಿಂದು ಮಲ್ಕೊಂಡ್ರೆ ಮುಗೈತು. ಬಾಯ್, ಸಿ ಯು ಆಲ್ ಅಗೇನ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಗ್ರೈಂಡಿಂಗ್.